RCB DNA ಹೈಕೋರ್ಟ್ ಹೇಳ್ತಾ ಇದೆ, ರಿಟ್ಟರ್ಜಿ ಹಾಕಿದ್ದಾರೆ, ಇದಕ್ಕೆಲ್ಲ ಸರ್ಕಾರ ಕಾರಣ ಅಂತ. ಸರ್ಕಾರ ಹೇಳ್ತಿದೆ ಅವ್ರಿಗೂ ಕಾರಣ. ಏನು ಹೇಳಿದ್ದೆ ಅವತ್ತು? ಯಾರದ್ದು ತಪ್ಪು? RCB ನಮ್ದಿಲ್ಲಪ್ಪ, ನಮಗೋದಕ್ಕೂ ಸಂಬಂಧ ಇಲ್ಲಪ್ಪ. KSC ನಮಗೇನು ಗೊತ್ತೋ ಅಂತ. ಇದು DNA ಯಾವುದು ನಮಗೇನು ರೀ ಗೊತ್ತು, ನಾವು ಕಾರ್ಯಕ್ರಮ ಮಾಡೋರ್ರಿ ಶಾಮಿಯಾನ ಹಾಕ್ಕೊಂಡು. ಇದು ಸರ್ಕಾರ ನಮಗೋದಕ್ಕೂ ಸಂಬಂಧ ಇದೆಯನ್ರಿ, ಅಧಿಕಾರಿಗಳು ಸಸ್ಪೆಂಡ್ ಅಂತ ಇರಲೇ ಇಲ್ಲ. ಸೊ ಅಲ್ಟಿಮೇಟ್ಲಿ ಯಾರು ಅಂದರೆ ಮೂರ್ಖ ಜನ ಅಂತ ಅವತ್ತು ಹೇಳಿದ್ದೆ. ಮೂರ್ಖರು ನಾವು ಇದಕ್ಕೆ ಜವಾಬ್ದಾರಿ ಅಂತ ಬರ್ದಿದ್ರೆ ನೋಡ್ತಾ ಇರಿ. ನಿಮ್ಮ ಫ್ಯಾನ್ಗಳು ಘನಂದಾರಿ, ಘನತೆ ವೆತ್ತ, ಅಭೂತಪೂರ್ವ. ಅಪ್ಪ ಅಮ್ಮನ ಒಂದಿನ ನೆಟ್ಟಿಗೆ ನೋಡಿದ್ರೋ ಇಲ್ವೋ, ನಾಚಿಗೆ ಗೆಟ್ಕೊಂಡು ಅಲ್ಲಿ ಓಡೋಗಿದ್ರಲ್ಲ, ನೀವು ಅನುಭವಿಸಿ. ಈಗ ನೀವು ಅನುಭವಿಸ್ಬೇಕು. ಯಾವನೋ ದುಡ್ಡು ಹೊಡ್ಕೊಂಡು ತಿನ್ನಕ್ಕೆ ನಿಮ್ಮ ಮೈಯಲ್ಲಿರೋ ರಕ್ತನ ಬಸಿತಾ ಇದ್ದೀರಲ್ಲ, ದುಡ್ದು ತೊಗೊಂಡೋಗಿ ಯೂಸ್ಲೆಸ್ ಫೆಲೋಸ್ ತಂದು ಎಲ್ಲರೂ. ಅಂದರೆ ಜನಕ್ಕೆಲ್ಲ ನಾನು ಹೇಳಿದ್ದು ಅಲ್ಲಿ ಹೋಗಿದ್ದ ಅಲ್ಲ, ಆ ರೀತಿ ಮಾಡ್ಕೊಂಡು ಅವ್ರಿಗೆ. ಯಾಕಂದ್ರೆ ಅವ್ರನ್ನ ಯೂಸ್ಲೆಸ್ ಅನ್ನೋಕ್ಕೆ ನಾನು ಯಾರು? ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗಿ, ಬೇಕಾದ್ರೆ ಮನೆ ಅಡ ಇಟ್ಬಿಟ್ಟಾದರೂ ಹೊಟ್ಟೋಗ್ಲಿ ಬಿಡಿ. ನಮಗೇನಾಗಬೇಕು? ಈಗ ನಮಗೇನಾಗಬೇಕು ಹೇಳಿ? ನೋಡ್ತಾ ಇದ್ದೀರಲ್ಲ, ಇನ್ನೂ ಕಾದಿದೆ ನಿಮಗೆ, ಇನ್ನೂ ಕಾದಿದೆ. ನೋಡ್ತಾ ಇರಿ, ಯಾರ್ಯಾರು ಹೆಂಗೆ ತಪ್ಪಿಸ್ಕೋತಾರೆ ನೋಡ್ತಾ ಇರಿ. ಅಂದರೆ ಜನ ಇನ್ನೂ ಮೂರ್ಖರಾಗಕ್ಕಿದೆ. ಯಾರು ಜನ ಅಂದರೆ ಇವರು ಮೂರ್ಖರಾಗಕ್ಕಿದೆ ಇನ್ನೂ. ಹುಟ್ಟಲ್ಲೇ ಮೂರ್ಖತನ ಇದ್ದಾಗ ಬದಲಾವಣೆ ಹೆಂಗ್ರಿ ಆಗುತ್ತೆ? ಅದು ಜೀನ್, ಅದು ಜೀನ್, ಅದು ನಮ್ಮ ಜನದ್ದು.